ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ನಾಡಿನ ಎಲ್ಲ ಜನತೆಗೂ ಕೂಡ ಇಂಡಿಪೆಂಡೆನ್ಸ್ ಡೇಯ ಶುಭಾಶಯಗಳು, ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಾಗೂ ಪೆನ್ಷನ್ ಪಡೆಯುವ ಹಿರಿಯರಿಗೆ ಮತ್ತು ವಿಕಲಚೇತನರಿಗೆ ಒಂದು ತುಂಬ ಸಾಲು ಸಿಹಿ ಸುದ್ದಿ ಬಂದಿದೆ ಅಂತಲೇ ಹೇಳಬಹುದು. ಅಂದರೆ ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣ 2ನೇ ಹಂತ ಮುಗಿದು ಈಗ 3ನೇ ಹಂತದ ಹಣ ಜಮಾ ಪ್ರಕ್ರಿಯೆ ಭರದಿಂದ ಸಾಗ್ತಾ ಇದೆ. ನಿನ್ನೆಯಿಂದಲೇ ರಾಜ್ಯದ ಪ್ರಮುಖ ಜಿಲ್ಲೆಗಳ ಲಕ್ಷಾಂತರ ಮಹಿಳೆಯರ ಖಾತೆಗೆ ಹಣ ತಲುಪಿದೆ. ಇದರ ಜೊತೆಗೆ ಆಗಸ್ಟ್ ತಿಂಗಳ ಪೆನ್ಷನ್ ಹಣ ಕೂಡ ಜಮೆಯಾಗುತ್ತಿದೆ. ನಿಮಗೂ ಕೂಡ ಹಣ ಬಂದಿದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲನ್ನು ವೀಕ್ಷಿಸ್ತಾ ಇದ್ದೀರೋ, ಮೊದಲನೇ ಸಾರಿ ವೀಕ್ಷಿಸ್ತಾ ಇದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟವಾದಲ್ಲಿ ಲೈಕು ಕೊಡಲಿಕ್ಕೆ ಮರಿಬೇಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣ ಹಂತವಾಗಿ ಎಲ್ಲರ ಖಾತೆಗೂ ಕೂಡ ಬಂದು ಜಮಾ ಆಗ್ತಾ ಇದೆ. 2ನೇ ಹಂತ ಮುಗಿದಾಗ 50% 55% ಜನರಿಗೆ ಮಾತ್ರ ಹಣ ಬಂದಿತ್ತು. ಆದರೆ ಈಗ 3ನೇ ಹಂತ ಆರಂಭವಾಗಿದ್ದು ಈಗಾಗಲೇ 60% ಜನರಿಂದ 65%ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ. ನಿನ್ನೆ ಒಂದೇ ದಿನದಲ್ಲಿ ಸುಮಾರು 8 ರಿಂದ 10 ಲಕ್ಷ ಫಲಾನುಭವಿಗಳ ಖಾತೆಗೆ ನೇರವಾಗಿ DBT ಮುಖಾಂತರ ಹಣ ತಲುಪಿದೆ. ಇನ್ನು ಯಾವ ಜಿಲ್ಲೆಗೆ ಜಮಾ ಆಗಿದೆ ಅಂತ ಹೇಳಿ ನೋಡಲಿಕ್ಕೆ ಹೋದರೆ, ಯಾದಗಿರಿ, ರಾಯಚೂರು, ತುಮಕೂರು, ಕೋಲಾರ, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಶಿವಮೊಗ್ಗ, ಕೊಡಗು ಹಾಗೂ ಹಾಸನ ಸೇರಿದಂತೆ ಹಲವು ಜಿಲ್ಲೆಗಳ ಗ್ರಾಮೀಣ ಮತ್ತು ನಗರ ಭಾಗಗಳಿಗೂ ಕೂಡ ಹಣ ಜಮಾ ಆಗಿದೆ. ಇನ್ನು ಹಣ ಬಾರದೇ ಇರುವವರಿಗೆ ಕೂಡ ಒಂದು ಪ್ರಮುಖವಾದ ಮಾಹಿತಿ. ಒಂದು ವೇಳೆ ನಿಮ್ಮ ತಾಲೂಕಿಗೆ ಅಥವಾ ನಿಮಗೆ ಇನ್ನೂ ಹಣ ಬಂದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆತಂಕ ಪಡಬೇಡಿ. ಒಂದೊಂದು ಜಿಲ್ಲೆಯಲ್ಲಿ ತಾಲೂಕುವಾರು ಹಂತವಾಗಿ DBT ಪ್ರಕ್ರಿಯೆ ನಡೆಯುತ್ತಾ ಇರುವಂಥದ್ದು. ನಿಮ್ಮ ತಾಲೂಕಿಗೆ, ನಿಮ್ಮ ಹತ್ತಿರದ ತಾಲೂಕಿಗೆ ಯಾರಿಗಾದರೂ ಬಂದಿದ್ದರೂ ಕೂಡ, ನಿಮಗೆ ಬರದಿದ್ದರೂ ಕೂಡ ನೀವು ಯಾರೂ ಟೆನ್ಷನ್ ಮಾಡುವಂತಹ, ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಒಂದೊಂದು ಜಿಲ್ಲೆಯಲ್ಲಿ ಒಂದು ಜಿಲ್ಲೆಗೆ ಕಂಪ್ಲೀಟಾಗಿ ಒಂದೇ ದಿವಸ ಬರುವುದಲ್ಲ, ಅಲ್ಲಿ ಕೂಡ ತಾಲೂಕುವಾರು ಹಣ ಬರ್ತಾ ಇರುವಂಥದ್ದು. ಇನ್ನು ಕೇವಲ 4 ರಿಂದ 5 ದಿನಗಳಲ್ಲಿ, ಅಂದರೆ ಉಳಿದ 90 ರಿಂದ 95% ಜನರಿಗೂ ಕೂಡ, ಫಲಾನುಭವಿಗಳ ಖಾತೆಗೂ ಕೂಡ ಹಣ ಜಮೆಯಾಗುತ್ತೆ. 31 ಮತ್ತು 32ನೇ ಕಂತಿನ ಹಣ ಬಾಕಿ ಇದ್ದರೆ ಒಟ್ಟಾಗಿ 4,000 ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಇನ್ನು ನಾವು ಪೆನ್ಷನ್ ಹಣದ್ದು ಅಪ್ಡೇಟ್ಸ್ ಏನು ಅಂತ ನೋಡಲಿಕ್ಕೆ ಹೋದರೆ, ಆಗಸ್ಟ್ ತಿಂಗಳ ಪೆನ್ಷನ್ ಹಣ ಅಂದರೆ ಹಿರಿಯ ನಾಗರಿಕರು, ವಿಧವೆಯರು ಹಾಗೂ ವಿಕಲಚೇತನರ ಪೆನ್ಷನ್ ಹಣ ಕೂಡ DBT ಮೂಲಕ ಬಿಡುಗಡೆಯಾಗಿದೆ. ಈಗಾಗಲೇ ಸುಮಾರು 50% ಫಲಾನುಭವಿಗಳಿಗೆ ಪೆನ್ಷನ್ ಹಣ ತಲುಪಿದ್ದು, ಉಳಿದವರಿಗೂ ದಿನದಿಂದ ದಿನಕ್ಕೆ ಜಮೆಯಾಗ್ತಾ ಇದೆ. ಇನ್ನು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ 32ನೇ ಕಂತಿನ ಹಣ ಅಥವಾ ಆಗಸ್ಟ್ ಪೆನ್ಷನ್ ಹಣ ಜಮಾ ಆಗಿದೆಯಾ ಅಂತ ಹೇಳಿ, ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ಕೂಡ ನೀವು ಕಮೆಂಟ್ ಮಾಡಿ. ನೀವು ಜಿಲ್ಲೆಯನ್ನು ಕಮೆಂಟ್ ಮಾಡಿದರೆ ನಾನು ಲೈವಲ್ಲಿ ಬಂದು ನಿಮಗೆ ಆನ್ಸರನ್ನು ಕೊಡುವಂಥ ಕೆಲಸ ಮಾಡ್ತೇನೆ. ದಯವಿಟ್ಟು ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ. ನೀವು ಯಾವ ಜಿಲ್ಲೆ, ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ವಾ ಅಥವಾ ಪೆನ್ಷನ್ ಹಣ ಬಂದಿಲ್ವಾ, ಯಾಕೆ ಬಂದಿಲ್ಲ, ಏನು ಸಮಸ್ಯೆ ಇದೆ ಎಲ್ಲವನ್ನು ಕೂಡ ನಿಮಗೆ ತಿಳಿಸಿಕೊಡ್ತೇನೆ. ಅದಕ್ಕಾಗಿ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಏನು ಪ್ರಶ್ನೆ ಇದೆ, ಅನಿಸಿಕೆ ಇದೆ, ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು. ಇನ್ನು 33ನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಲಿಲ್ಲ. ಅದು ಆಗಸ್ಟ್ ತಿಂಗಳ ಕೊನೆ ವಾರದಲ್ಲಿ ಜಮಾ ಆಗುವಂತಹ ಚಾನ್ಸಸ್ ಇರುವಂಥದ್ದು. ಇನ್ನು 31 ಮತ್ತು 32ನೇ ಕಂತಿನ ಹಣ ಎಲ್ರಿಗೂ ಕೂಡ ಜಮಾ ಆಗ್ತಾ ಇದೆ. ಯಾರಿಗೆ ಜಮಾ ಆಗಿಲ್ಲ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇನ್ನು ಇಂತಹ ನಿರಂತರ ಅಪ್ಡೇಟ್ ಮತ್ತು ಸರ್ಕಾರದ ಯೋಜನೆಗಳ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.